ಹರಿ ಓಂ. ಹಾಯ್ ಫ್ರೆಂಡ್ಸ್, ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ರೆ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನಿಮಗೆ ಇವತ್ತು ಕಂಪ್ಯೂಟ್ರಲ್ಲಿ ಪೇಂಟ್ ಕ್ಲಾಸನ್ನು ತೊಗೋತೀವಿ. ನೋಡಿಲ್ಲ, ರಿಫ್ರೆಶ್ ವಾಲ್ಪೇಪರ್ ಅಂತೂ ಆಲ್ರೆಡಿ ಚೇಂಜ್ ಮಾಡೋದು ಕಲ್ತ್ಕೊಂಡಿರಿ. ಇಲ್ಲಿ ಸ್ಟಾರ್ಟಿಂಗ್ ಬಟನ್ ಹೋಗ್ರಿ, ಪೇಂಟ್ ಇಲ್ಲಿ ಆಪ್ಷನ್ ಐತೆ ನೋಡಿರಿ, ಪೇಂಟ್ ಅಂತ ಕ್ಲಿಕ್ ಮಾಡ್ಕೊರಿ. ಹಾಗೂ ಈ ಸ್ಕ್ರೀನ್ ಮೇಲೆ ಬಂದುಬಿಡುತ್ತೆ. ಪೇಂಟಿಂಗ್ ನೋಡಿದ ತಕ್ಷಣ ಬಂದುಬಿಡುತ್ತೆ. ಒಂದನೇದು ಟೈಟಲ್ ಬಾರ್ ಇದೆ, ಇದು ಮೇಲಿಂದ ಕಾಣ್ತದಲ್ಲ ಸ್ಕ್ರೀನ್, ಇದು ಟೈಟಲ್ ಬಾರ್. ಎರಡನೇದು ಮೆನು ಬಾರ್, ಇದು ಪೂರ್ತಿ ಪ್ರಾಪರ್ಟಿ ಬಾರ್. ಇದರ ನಿಮಗೆ ಬೇಕಾದ ಆಪ್ಷನ್ ಇರ್ತಾವೆ. ಇಲ್ಲಿ ನೋಡೋಣ, ಇದು ಪೆನ್ಸಿಲ್ ಅಂದರೆ ಸೀಸು, ಇದು ಸೀಸ್, ಇದು ಪೇಂಟ್ ಬಕೀಟ್, ಇದು ಟೆಕ್ಸ್ಟ್ ಬರಹ ಬರೆಯೋದು ಟೈಪ್ ಮಾಡೋದಿಲ್ಲ. ಇದು ಎರೇಸರ್, ರಬ್ಬರ್ ಅಂತ ಹೇಳ್ತೀವಿ, ಅದು ಎರೇಸರ್. ಇದು ಪಿಕ್ ಟೂಲು, ಇದು ಜೂಮ್ ಮಾಡೋದು, ಇದು ಮ್ಯಾಗ್ನಿಫೈಯರ್ ಅಂತ ಕರಿತೀವಿ. ಜೂಮ್ ಔಟು ಜೂಮ್ ಇನ್ ಆಗುತ್ತೆ. ಇನ್ನು ಒಂದೊಂದೇ ಹೇಳ್ಕೊತ ಹೋಗ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್ ಇದು ವರ್ಕಿಂಗ್ ಏರಿಯಾ. ಇದು ಪೂರ್ತಿ ಏನು ವೈಟ್ ಪೇಜ್ ಕಾಣ್ತ ವರ್ಕಿಂಗ್ ಏರಿಯಾ. ನೆಕ್ಸ್ಟ್ ಫಸ್ಟ್ ಸೀಸ್ ತೊಗೊಳ್ರಿ, ನೋಡತ್ತೀರಿ? ಓಕೆ, ಫೋಕಸ್ ಮಾಡಿರಿ. ಇಲ್ಲಿ ನೋಡಿರಿ, ಸೀಸಿನ ಕಲರು ನೋಡಿರಿ ಈ ಥರ ತೆಳ್ಳಗೈತಿ. ಸೀಸ್ ಸ್ವಲ್ಪ ಒಂಚೂರು ದಪ್ಪ ಮಾಡ್ಬೇಕಂದ್ರೆ ಇಲ್ಲಿ ಕೀಬೋರ್ಡ್ದಲ್ಲಿ ಕಂಟ್ರೋಲ್ ಹಿಡಿದು ಪ್ಲಸ್ಸನ್ನು ಪ್ರೆಸ್ ಮಾಡಬೇಕು. ನೀವು 2 ಸಲ ಮಾಡಿದ್ರೂ ಒಂದಿಟ್ಟು ಸ್ವಲ್ಪ ಸೀಸ್ ಏನಾಗುತ್ತೆ, ತಿಕ್ನೆಸ್ ಬಂದುಬಿಡುತ್ತೆ. ಕಂಟ್ರೋಲ್ ಪ್ಲಸ್ ಹೊಡೆದಂಗೆಲ್ಲ ಸೀಸು ದಪ್ಪ ಆಗುತ್ತೆ, ಕಂಟ್ರೋಲ್ ಮೈನಸ್ ಹೊಡೆದಂಗೆ ಸೀಸು ತೆಳ್ಳಗಾಗುತ್ತೆ. ಹಂಗಾರೆ ಒಂದು ಧನಾತ್ಮಕ, ಒಂದು ಋಣಾತ್ಮಕ. ಕಂಟ್ರೋಲ್ ಪ್ಲಸ್ ಹೊಡೆದು ಇದ್ರಿಗೆ ಯಾವುದಾದ್ರೂ ಅಷ್ಟೇ, ರಬ್ಬರ್ ಆಗಲಿ ನೋಡ್ರಿ, ಇರೇಸರ್ ನೋಡ್ರಿ ಲೇಟಾಗಿ ಅನ್ಸತ್ತೈತಿ, ಸ್ವಲ್ಪ ಸಣ್ಣದೈತಿ. ಈಗ ನೋಡಿ, ನಾನು ಕಂಟ್ರೋಲ್ ಪ್ಲಸ್ ಪ್ರೆಸ್ ಮಾಡತ್ತೀನಿ ನೋಡಿರಿ, ದೊಡ್ಡದಾಯ್ತು. ಅದೇ ರೀತಿ ಕಂಟ್ರೋಲ್ ಮೈನಸ್ ಹೊಡ್ತೀರಿ, ಸಣ್ಣದಾಗ್ತೈತಿ ನೋಡಿರಿ, ಕಂಟ್ರೋಲ್ ಪ್ಲಸ್. ಓಕೆ, ಹಂಗಾರೆ ಲೆಫ್ಟ್ ಬಟನ್ನ ಅಂದರೆ ಈ ಥರ ಮೌಸ್ನೊಳಗೆ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೋದ ಸ್ವಲ್ಪ ಇದನ್ನು ಕ್ಲಿಯರ್ ಮಾಡಿರಿ. ನೋಡಿರಿ, ಪೇಜೆಲ್ಲ ಕ್ಲಿಯರ್ ಆಗ್ತೀಗ ನೋಡಿರಿ, ಆಗ್ತೈತಿ. ಓಕೆ, ಸೀಸ್ ತಗೊಳ್ಳಿ. ಗೊತ್ತಾತಲ್ಲ ಧನ ಮತ್ತು ಋಣ ಏನು ಕೆಲಸ ಮಾಡ್ತಾವಂತಂದು ಕಂಟ್ರೋಲ್ ಹಿಡಿದು ಪ್ರೆಸ್ ಮಾಡಿರಿ. ಕಲರ್ ನಿಮ್ಗೆ ಸೀಸಿನ ಕಲರ್ ಬ್ಲ್ಯಾಕ್ ಬೇಡ ಅಂದ್ರೆ ಕಲರ್ ಇರ್ತಾವೆ, ಕಲರ್ ತೊಗೊರಿ ನೋಡಿರಿ. ಹೌದಾ? ನೋಡಿರಿ, ನಮಗೂ ಡ್ರಾಯಿಂಗ್, ಇದ್ರಾಗ ಡ್ರಾಯಿಂಗ್ ನಾವೆಲ್ಲ ಚಿಕ್ಕವರಿದ್ದಾಗ ಇದ್ರಾಗ ಮಾಡ್ತಿದ್ವಿ, ನೋಟ್ಬುಕ್ದಾಗ ಮಾಡ್ತಿದ್ವಿ, ಅದ್ರಾಗ ಸೀಸ್ ತೊಗೊಂಡು ಮಾಡ್ತೀವಿ. ಇದ್ರೊಳಗೆ ಮೌಸ್ ನಮ್ಮ ಮಾತು ಪಟ್ನ ಕೇಳುತ್ತಿರೋದಿಲ್ಲ, ಆದರೂ ಟ್ರೈ ಮಾಡಿರಿ. ಮರಳಿ ಯತ್ನ ಮಾಡಿದ್ರಂದ್ರೆ ಫಲ ಸಿಗುತ್ತೆ. ಟ್ರೈ ಮಾಡೋದಂತಕ್ಕ. ಓಕೆ, ಒಂದು ಸಣ್ಣದೊಂದು ಹೂ ರೆಡಿ ಆಯ್ತು. ಇಲ್ಲಿ ಪೇಂಟ್ ಬಕೆಟ್ ಕಾಣಿಸ್ತದೆ, ಆ ಬಕೆಟಿಗೆ ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಬಕೆಟ್ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಕಲರ್ ಬೇಕು ಅನ್ನಿಸ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಕಲರ್ ಇಷ್ಟದಾವೆ, ನಾವೊಂದು ಗ್ರೀನ್ ತೊಗೋತೀನಿ. ಇಲ್ಲಿ ನೋಡಿರಿ, ಪೇಂಟ್ ಬಕೆಟ್ ಕಾಣಿಸ್ತೈತಿ. ಇಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಡುದು ಲೆಫ್ಟ್ ಬಟನ್ನಲ್ಲೇ. ಓಕೆ, ನೋಡಿರಿ, ಕಲರ್ ತುಂಬಿತು. ಮತ್ತು ಯಾವ ಕಲರ್ ಬೇಕು ನೋಡಿರಿ, ಒಂಥರ ರೋಸ್ ಪಿಂಕ್ ಕಲರ್ ತೊಗೊಂಡು ನೋಡಿರಿ, ಅಲ್ಲಿ ಹಾಕಿದೆ. ಮತ್ತೊಂದು ಕಲರ್ ನನಗೆ ಯಾವ್ದು ಬೇಕು ಅದನ್ನು ತೊಗೊಂಡು ಹಾಕೊಂಡ್ಬಿಟ್ಟೆ. ಮಿಡಲ್ ಒಂದು ಕಲರ್ ಹಾಕೊಂಡಿಲ್ಲ, ಚಂದ ಕಾಣಾಗಿಲ್ಲ ಅಂದ್ರೆ ಅದು ಮಿಡಲ್ ಒಂದು ಆರೆಂಜ್ ಹಾಕ್ಬಿಡೋಣ. ಓಕೆ, ಡನ್. ಇವೆರಡು ವೇಸ್ಟ್ ಎಲ್ಲ ತೆಗೆದುಬಿಡೋಣ. ತೆಗಿಯೋಕೆ ಏನು ಯೂಸ್ ಮಾಡಬೇಕು ಅಂದ್ಕೊಂಡಿರ್ತಿಲ್ಲ ನೀವು, ಚಿಕ್ಕವ್ರದಾಗ ಮಾಡ್ತಿರಲ್ಲ, ರಬ್ಬರಲ್ಲಿ ಅಳಗ್ಸೋದು, ಹಾಗೆ ಇರೇಸರ್ಲೆ ಕ್ಲಿಯರ್ ಮಾಡಿಬಿಡೋದು. ಅಕಸ್ಮಾತಾಗಿ ಇದು ಹೋಗ್ಬಿಡುತ್ತೆ ಅಂತ ತಿಳ್ಕೊರಿ, ಏನಪ್ಪ ಪಟ್ನ ಅಳಕ್ಕೆ ಹೋತಲ್ಲ ಏನು ಮಾಡೋದು, ಹಿಂಗೆ ಕಂಟ್ರೋಲ್ ಹಿಡಿದು ಇಲ್ಲ ನೋಡ್ರಿ, ಕಂಟ್ರೋಲ್ ಹಿಡಿದು ಪ್ರೆಸ್ ಮಾಡಿ ಝೆಡನ್ನು ಪ್ರೆಸ್ ಮಾಡಿಬಿಟ್ರೆ ಸಾಕು, ಬಂದುಬಿಡುತ್ತೆ. ಕಂಟ್ರೋಲ್ ಝೆಡ್ ಒಂದು 3 ಸಲ ಹೊಡ್ರಿ, ನೀವು ಹೋಗಿದ್ದನ್ನು ವಾಪಸ್ ಬಂದುಬಿಡುತ್ತೆ ಚಿತ್ರ. ನೆಕ್ಸ್ಟು ಇಲ್ಲಿ ಟೆಕ್ಸ್ಟ್. ಓಕೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಟೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಹಿಂಗೆ ಕ್ಲಿಕ್ ಮಾಡಬೇಕು. ಯಾರ್ ವೀರು ಕಂಪ್ಯೂಟರ್ ಕ್ಲಾಸ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್. ಓಕೆ, ನೋಡಿರಿ, ಟೈಪ್ ಮಾಡಿದ್ದು ನಾನು. ಇದನ್ನು ಕರೆಕ್ಟಾಗಿ ಹಿಂಗೆ ಈ ಥರ ಇದ್ದಾಗ ನೀವು ಸರಿಸಾಡ್ಬೋದು ಇದನ್ನು, ಅಥವಾ ಇದು ಮಾರ್ಕರ್ ಹಿಂಗೆ ಈ ಥರ ಲಾಂಗಾಗಿ ಅದು ಲೆಫ್ಟ್ ಬಟನ್ನಲ್ಲೇ ನಿಧಾನವಾಗಿ ಜಗ್ಬೇಕು ಈ ಕಡೆ. ಆಮೇಲೆ ಇದನ್ನು ಸೆಲೆಕ್ಟ್ ಮಾಡ್ಬೋದು, ಕಲರ್ನ ಚೇಂಜ್ ಮಾಡ್ಕೊಳ್ಬೋದು. ನೋಡ್ರಿ, ಇಲ್ಲಿ ಕಲರ್ ವೆರೈಟಿ ಇದಾವೆ. ಏನು ಇಷ್ಟೋ ಕಲರ್ ಅನ್ರಿ, ಇನ್ನು ಮತ್ತೆ ಇಲ್ಲೇನು ಅಂತಂದ್ರೆ ಎಡಿಟ್ ಕಲರ್ಸ್ ಅಂತ ಆಪ್ಷನ್ ಐತೆ ನೋಡ್ರಿ. ಎಡಿಟ್ಗೆ ಹೋಗ್ರಿ, ಇಲ್ಲಿ ನೋಡಿ, ನಂಗೆ ಪರ್ಪಲ್ ಐತಿ, ಇಲ್ಲೇ ಡಾರ್ಕ್ ಬ್ಲೂ ಐತಿ, ಪಿಂಕ್ ಐತಿ, ಪಿಂಕ್ ಐತಿ, ಹಂಗೆ ಪರ್ಪಲ್ ತೊಗೊಂಡ್ತೀನಿ ನೋಡಿರಿ. ಇಲ್ಲೇ ಓಕೆ ಅಂತ ಆಪ್ಷನ್ ಇರುತ್ತೆ, ಓಕೆ ಕೊಟ್ಬಿಡ್ರಿ. ನೋಡಿರಿ, ಕರ್ಸರ್ ಮತ್ತು ಒಳಗೆ ಕ್ಲಿಕ್ ಮಾಡಿರಿ, ನೋಡಿರಿ ಪರ್ಪಲಾಗೆ ಬಂದೈತಿ. ಹೋಗಲಿ ವೆರೈಟಿ ಮಾಡ್ಬೇಕಪ್ಪ ಅಂತಂದರೆ ಈ ಕಂಪ್ಯೂಟರ್ ಅಷ್ಟು ಸೆಲೆಕ್ಟ್ ಮಾಡೋದು, ಮತ್ತು
ಎಡಿಟ್ ಕಲರ್ಸ್ ನೋಡಿ, ನಾನು ಪಿಂಕ್ ಹಾಕೋತೀನಿ, ಡಾರ್ಕ್ ಪಿಂಕ್ ಸಿಕ್ಕೈತೆ ನನಗೆ. ಓಕೆ 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 ಡನ್. ನೋಡ್ರಲ್ಲ ಅದ ಒಂದೇ ಲೈನಾಗ ಕಲರ್ ನಂಗೆ ಚೇಂಜ್ ಮಾಡಿದ್ವಿ ನೋಡ್ರಿ. ಕಂಪ್ಯೂಟರ್ದು ಪಿಂಕ್ ಆಗಿದ್ರೆ ಉಳ್ಕಿದ್ದು ಪರ್ಪಲ್ ಆಗೈತಿ. ವೀಕ್ಷಣೆ ಮಾಡತ್ತೀರಲ್ಲ? ಓಕೆ ಡನ್. ನೆಕ್ಸ್ಟ್ ಇದನ್ನು ನಿಧಾನವಾಗಿ ಹಿಡಿದು ಈಗ ಹಿಂಗೆ ಮೂವ್ ಮಾಡ್ಬೋದು, ಇದನ್ನು ಮೂವ್ ಮಾಡ್ಬೋದು. ಮತ್ತು ನಮ್ಗೆ ಇಲ್ರಿ ಯಾರು ಕಂಪ್ಯೂಟರ್ ಕ್ಲಾಸ್ ಇರಲಿ, ಕ್ಲಾಸ್ ಸ್ಟೂಡೆಂಟ್ಸ್ ಕೆಳಗಿರಲಿ ಅಂದ್ರೆ ಎಂಟರ್ ಹಾಕೋರಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಕಂಟ್ರೋಲ್ ಜಡ್ ಹೊಡೆದ್ರೆ ಒಳ್ಳೆ ಬರ್ತೈತಿ. ಹೆಂಗೆ ಬೇಕಾದಂಗೂ ಮಾಡ್ಕೋಬೋದು. ಓಕೆ ಟೆಕ್ಸ್ಟ್ ಆಯ್ತು. ನೆಕ್ಸ್ಟ್ ಬ್ರಷ್. ಇದರ ಬ್ರಷ್ ಅಂತೂ ನಾನಾ ಥರ ಅದಾವ, ಯೂಸ್ ಮಾಡ್ಕೊರಿ. ಇವು ಅಷ್ಟೇ, ಕಂಟ್ರೋಲ್ ಪ್ಲಸ್ ಹೊಡೆದ್ರೆ ದೊಡ್ಡದಾಗ್ತವೆ, ಕಂಟ್ರೋಲ್ ಮೈನಸ್ ಹೊಡೆದ್ರೆ ಒಬ್ಬೊಬ್ರು ಸಿಸಿಲೇ ಚಿತ್ರ ತೆಗಿತಾರೆ, ಒಬ್ಬೊಬ್ರು ಬ್ರಷ್ ಯೂಸ್ ಮಾಡ್ತಾರೆ. ಯಾವ್ದು ಇವಷ್ಟು ಬ್ರಷನ್ನು ಯೂಸ್ ಮಾಡ್ಕೊರಿ. ಸಿಂಪಲ್ಲಾಗಿ ಒಂದು ಹೇಳ್ತೀನಿ ನೋಡ್ರಿ, ಏರ್ ಬ್ರಷ್ ಅಂತ ಐತಿ. ಇದೊಂಥರ ರಂಗೋಲಿ ಗತೆ ನೋಡಿರಿ. ಫೀಲ್ ಹೆಂಗೆ ಕೊಡುತ್ತಪ್ಪ ಅಂದ್ರೆ ರಂಗೋಲಿ ಬ್ರಷ್ ಗತೆ ಕೊಡುತ್ತೆ. ಇದಷ್ಟೇ, ಕಂಟ್ರೋಲ್ ಪ್ಲಸ್ ಹೊಡೆದ್ರೆ ದೊಡ್ಡದು. ನಾರ್ಮಲ್ ಎಲ್ಲ ಹೇಳಿದೆಲ್ಲ ಧನ ಮತ್ತು ಋಣ ಸೇಮ್. ನೆಕ್ಸ್ಟ್ ಇದು ಆಯ್ಲಿ ಬ್ರಷ್ ನೋಡಿರಿ, ಒಂಥರ ನೋಡಿರಿ ಯೆಲ್ಲೋ ಕಲರ್ ಚೇಂಜ್ ಮಾಡ್ತೀನಿ ಸ್ವಲ್ಪ ನೋಡ್ರಿ. ಓಕೆ ಏನು ಬಿಡ್ರಿ, ಪೇಜ್ ಎಲ್ಲ ಗೀಚ್ ಆಗೈತಿ. ಮತ್ತು ಹೆಂಗೆ ಮಾಡೋದು ನಾವು ಇದನ್ನ ಹೆಂಗೆ ಅಳಗ್ಸ್ಬೋದು ಕುಂದ್ರದು? ನಿಮ್ಗೆ ಅಳಗ್ಸೋಕೆ ಭಾಳ ಟೈಮ್ ಹಿಡಿತಪ್ಪ ಅಂದರೆ ಜಸ್ಟ್ ಇಲ್ಲಿ ಹೋಗ್ರಿ, ಇಲ್ಲ ಆಪ್ಷನ್ದಾಗೆ ಈ ಮೆನು ಬರ್ನಾಗ ಹೋಗಿ ನೀವು ಅಂತ ಆಪ್ಷನ್ ಐತೆ ನೋಡ್ರಿ. ನಿಮ್ಗೆ ಅಳಗ್ಸೋಕಾಗಲ್ಲ ನೀವು ಪೇಜ್ ಅಂತ ಹೊಡೆದು ಇಲ್ಲೇ ಚಿತ್ರ ಚೆಂದಾಗಿದ್ರೆ ಸೇವ್ ಅಂತ ಕೊಡ್ರಿ ಫೈಲ್ ನೇಮ್. ಅದು ನಿಮ್ಗೆ ಸರಿ ಆಗಿಲ್ಲ ಅಂದ್ರೆ ಡೋಂಟ್ ಸೇವ್ ಅಂತ ಕೊಟ್ಬಿಡ್ರಿ. ನೋಡಿರಿ ಪೇಜ್ ಕ್ಲಿಯರ್ ಆತೀಗ, ಏನೂ ಇಲ್ಲ ಪೇಜ್ನಾಗ. ಓಕೆ ಇನ್ನು ಈ ಥರ ನೋಡಿರಿ, ನಿಮ್ಮ ಮನೆಯೊಳಗೆ ಮಕ್ಕಳು ಯೂಸ್ ಮಾಡ್ತಿದ್ರು ನಾವು ಕ್ರೇಯಾನ್ಸು, ಚಿಕ್ಕವರಿದ್ದಾಗ ಯೂಸ್ ಮಾಡ್ತಿದ್ರಲ್ಲ ಬಣ್ಣ, ಆ ಥರ ನೋಡಿರಿ, ಆ ಥರ ಬರುತ್ತೆ, ಫೀಲ್ ಕೊಡುತ್ತಾ. ಓಕೆ ನೆಕ್ಸ್ಟ್ ಇನ್ನು ಬ್ರಷ್ ಎಲ್ಲ ಯೂಸ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿ ನೋಡಿರಿ ಒಂದು ಲೇಯರ್ ಬಂತು ನೋಡಿರಿ, ಒಂದು ಲೈನ್ ನೋಡಿರಿ. ಈ ಥರ ಚಿತ್ರ ತೆಗಿತಿರ್ತೀವಿ, ಚಿಕ್ಕವರಿದ್ದಾಗ ತೆಗಿತಿರ್ತೀವಿ ನೋಡಿರಿ, ಬಣ್ಣ ಕೊಡೋದು, ಅದಕ್ಕೆ ಕಲರು ಹೋದ್ರಿ ನೋಡ್ರಿ, ನೋಡತ್ತೀರಿ. ಓಕೆ ಡನ್. ಒಂದು ಎರಡಷ್ಟು ಮಾಡ್ತಿರ್ತೀನಿ ಸಿಂಪಲ್ಗೆ. ಪೇಂಟ್ ಬಕೆಟ್ ತೊಗೋತೀನಿ, ಸೇಮ್ ಕಲರ್ ತುಂಬಕ್ಕೆಲ್ಲ ಸೇಮ್ ಟು ಸೇಮ್ ಹಂಗೆ. ಬ್ಲೂ ಪರ್ಪಲ್ ತೊಗೊಳ್ಳೋದು. ಓಕೆ ಪರ್ಪಲ್ ಹಾಕೈತಿ, ಪಿಂಕ್ ಹಾಕತ್ತೀನಿ ನೋಡಿರಿ, ಗೊತ್ತಾಗ್ತೈತಿ. ಮತ್ತು ಹಿಂಗೆ ಕಾಮನ್ನಾಗಿ ಜೋಡಿಸ್ಕೊತಾನೆ ಚಿತ್ರ ಕಲಿಬೋದು. ನೆಕ್ಸ್ಟು ಇದು ನನಗೆ ಬೇಡಾಗೈತಿ, ನಾನು ಏನು ಮಾಡ್ತೀನಿ, ಬೇಡಾಗಿದ್ರೆ ಗೊತ್ತೈತಲ್ಲ ನಿಮ್ಗೆ, ಎರೇಸರ್ ಯೂಸ್ ಮಾಡೋದು. ಓಕೆ ಡನ್, ಕ್ಲಿಯರ್ ಮಾಡ್ಕೊಂಡು ಪೇಜ್. ನೆಕ್ಸ್ಟ್ ಒಂದು ಇದು ನೋಡಿ, ಕರ್ವಿಂಗ್ ಟೂಲ್ ಅಂತ ಕರಿತೀವಿ. ಕರ್ವ್ ಅಂದ್ರೆ ಏನು ಹೇಳ್ರಿ? ಕರ್ವ್ ಅಂದ್ರೆ ವಕ್ರರೇಖೆ, ವಕ್ರಕ್ಕೆ ಕರ್ವ್ ಅಂತ ಕರಿತೀವಿ ನಾವು. ನೋಡಿರಿ ಸ್ವಲ್ಪ ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ, ಮಣಿತೈತಿದೆ ಬಟ್ ಅದರ ಸ್ವಭಾವ ಹೆಂಗಂದ್ರೆ ವಕ್ರರೇಖೆ ಅದು. ಬೇರೆ ಟೂಲ್ಸ್, ಇವೆಲ್ಲ ಟೂಲ್ಸ್ ಅಂತ ಕರಿತೀವಿ. ಟೂಲ್ಸ್ ಅಂದರೆ ಆಯುಧಗಳು. ಮತ್ತು ಇಲ್ಲೇ ಕ್ಲಿಕ್ ಮಾಡೋದು, ವಾಪಸ್ ಕ್ಲಿಕ್ ಮಾಡ್ಕೊಂಡು ಹಿಂಗೆ ತೊಗೊಂಡು ಇದನ್ನು ಸ್ವಲ್ಪ ನೋಡ್ರಿ, ಅದು ಬರಲಿಲ್ಲಪ್ಪ ಅಂದ್ರೆ ಡಿಲೀಟ್ ಮಾಡ್ಕೊಂಬಿಡ್ರಿ. ಡಿಲೀಟ್ ಆಪ್ಷನ್ ಅಲ್ಲೇ ಇರುತ್ತೆ. ಡಿಲೀಟ್ ಆಪ್ಷನ್ ನಿಮ್ಗೆ ಎಲ್ಲಿ ಬರುತ್ತಪ್ಪ ಅಂದ್ರೆ ಕೀಬೋರ್ಡ್ದಾಗ. ಇದನ್ನು ಸಂವಾದ ಮಾಡ್ಕೋಬೇಕಾದ್ರೆ ನಾನು ಏನು ಮಾಡ್ತೀನಿ, ಎರಡನ್ನೂ ಅಳಗ್ಸ್ಕೊಳ್ತೀನಿ. ಸ್ವಲ್ಪ ಕೀಬೋರ್ಡ್ ಕಡೆ ಲಕ್ಷ ಕೊಡ್ರಿ ಸರಿಯಾಗಿ. ವೀಕ್ಷಕರೇ, ನೀವು ಯೂಟ್ಯೂಬ್ದವರು, ಯೂಟ್ಯೂಬ್ ನೋಡತಕ್ಕಂಥ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಎಲ್ಲರೂ. ಓಕೆ ಈಗ ಇಲ್ಲೊಂದು ಟೂಲ್ಸ್ ನೋಡ್ರಿ, ಹಾರ್ಟ್ ಶೇಪ್ ಐತಿ, ಇದು ಏರೋ ಮಾರ್ಕ್ಸು, 4 ಪಾಯಿಂಟ್ ಸ್ಟಾರು. ಇದರೊಳಗೆ ನಾನು ಕ್ಲೌಡ್ ಅಂತ ತೊಗೋತೀನಿ ನೋಡಿರಿ. ಸೇಮ್ ಚಿತ್ರ ಮರದ ಗತೆನ, ಏನೂ ಫರಕ್ಕಿಲ್ಲ ನೋಡಿರಿ. ನೋಡಿರಿ ಹೌದಾ? ಇಲ್ಲೊಂದು ಮತ್ತು ಲೈನ್ ಟೂಲ್ಸ್ಗಳನ್ನ ಚೇಂಜ್ ಮಾಡಿರಿ. ಈ ಥರ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಸ್ವಲ್ಪ ಎರೇಸರಿಂದ ಇದು ಏನೋ ತುದಿಗೆ ಬಂದೈತಿ, ತೆಗೆದು ಬಿಡ್ತೀವಿ ಅಂತ ಕಾರಣ. ಈಗ ಪೇಂಟ್ ತುಂಬೋ ಸಮಯ. ಇಲ್ಲೇ ಸ್ವಲ್ಪ ಗ್ರೀನ್ ಹಾಕ್ಕೋತೀನಿ ನೋಡಿರಿ. ಅದರ ಗಿಡದ ಬಡ್ಡಿ ಯಾವತ್ತು ಗ್ರೀನ್ ಇರೋಂಗಿಲ್ಲ, ಸ್ವಲ್ಪ ಬ್ರೌನ್ ಮೇಲೆ ಒಂದು ಸ್ವಲ್ಪ ಇದು ಇರ್ತದೆ ನೋಡಿರಿ. ಈ ಥರ ಚಿತ್ರ ಹಾಕ್ಕೊಂಡೆಲ್ಲನ ಇಲ್ಲೊಂದು ಪುಟ್ಟದಾಗಿ ಒಂದು ಹಣ್ಣು ತೋರಿಸ್ಬೇಕಾಗೈತಿ. ಏನರ ಒಂದು ಹಣ್ಣು ಇರಬೇಕಲ್ಲ ಗಿಡದೊಳಗೆ, ಚೆಂದ ಕಾಣ್ತದಲ್ಲ. ಸ್ವಲ್ಪ ರೆಡ್ ಮೇಲೆ ತೊಗೊಂಡು ಇದು ಸ್ವಲ್ಪ ಕಂಟ್ರೋಲ್ ಪ್ಲಸ್ ಹೊಡೆದ್ರೆ ದೊಡ್ಡದಾಗತ್ತೆ. ಓಕೆ ನೋಡಿರಿ, ಕಂಟ್ರೋಲ್ ಪ್ಲಸ್ ಹೊಡೆದ್ರಿ ನೋಡಿರಿ, ಗಿಡದಾಗ ಇನ್ನೊಂದು ಚೆಂದ ಕಾಣತ್ತವಲ್ಲ ನೋಡ್ರಿ. ಇಲ್ಲರಿ ಭಾಳ ದೊಡ್ಡವಾದವು ಅಂದ್ರೆ ಕಂಟ್ರೋಲ್ ಮೈನಸ್ ಹೊಡಿರಿ. ಸೇಮ್ ಟು ಸೇಮ್ ಕಂಟ್ರೋಲ್ ಮೈನಸ್ ಹೊಡೆದ್ರೆ ಸಣ್ಣದು, ಕಂಟ್ರೋಲ್ ಪ್ಲಸ್ ಹೊಡೆದ್ರೆ ದೊಡ್ಡದು. ಓಕೆ ಒಂದು ಹಣ್ಣು ಬೀಳುವಂಗೆ ತೋರಿಸೋಣ ಇದು ಭೂಮಿ ಮ್ಯಾಗ. ಓಕೆ ರೈಟ್ ನೋಡಿರಿ, ಒಂದು ಪುಟ್ಟದಾಗ ಮನಿ, ಇವೆಲ್ಲ ಚಿತ್ರ ಯೂಸ್ ಮಾಡ್ಕೊರಿ ಫ್ರೆಂಡ್. ಏನಪ್ಪ ಅಂದ್ರೆ ನೋಡ್ರಿ, ಏರೋ ಇದು ಏನಿದ್ರೆ ಟ್ರಯಾಂಗಲ್ ಮತ್ತಲ್ಲೇ ರೆಕ್ಟಾಂಗಲ್ ಇಟ್ರಿ, ಚೌಕಾಕಾರ. ಓಕೆ ನೋಡಿರಿ ಏನು ತೊಗೊಂಡು ನಾನು. ಆಮೇಲೆ ಇದನ್ನು ಇನ್ನೊಂದು ಸಲ ಚೌಕಾಕಾರ ತೊಗೊಂಡು ಇಲ್ಲಿಗೊಂದು ಸ್ವಲ್ಪ ಮಾಡ್ಕೊತೀನಿ ಈ ಥರ. ಓಕೆ ಡನ್. ಮತ್ತು ಲೈನ್ ಟೂಲ್ ತೊಗೊತೀನಿ. ಟೂಲ್ಸ್ ಅಂದರೆ ಆಯುಧ, ನೆನಪಿರಲಿ, ಇವೆಲ್ಲ ಒಂಥರ ಆಯುಧಗಳ ಇದ್ದಂಗೆ ಇವು. ಸ್ವಲ್ಪ ಇದನ್ನು ಮಣಚ್ಕೊತೀನಿ. ಓಕೆ
ಒಂದು ಬಾಗಿಲು ಬೇಕಲ್ಲ, ಇದಕ್ಕೆ ಮನೆಗೆ ಒಂದು ಬಾಗಿಲು ಬೇಕಲ್ಲ. ಓಕೆ, ಒಂದು ಮೆಟ್ಲು ಮನೆ ನೋಡಿರಿ. ಸ್ವಲ್ಪ ನಿಮಗೆ ಹೆಂಗೆ ಬೇಕಂಗೆ ತಗೋರಿ. ನಾವೀಗ ಸಿಂಪಲ್ ತೆಗೆದೀವಿ. ಚಿತ್ರ ಲೈಕ್ ಆಗೈತೆ ಅಂತ ತಿಳ್ಕೊಳತ್ತೀನಿ ನಾನು. ಓಕೆ, ಸ್ವಲ್ಪ ರೌಂಡ್ ಅಪ್ ತೊಗೋತೀನಿ. ಚೂರು ಮನೆ ಆಕಾರದಾಗ ಬಂದೈತಲ್ಲ ಅಷ್ಟು ಸಾಕು. ನಮಗೂ ಚಿತ್ರ ತೆಗಿಯೋಕ್ಕೆ ಬರೋಂಗಿಲ್ಲ, ಸ್ವಲ್ಪ ಇದ್ದರಾಗ ನಿಮಗೆ ತೋರಿಸೋ ಸಲುವಾಗಿ ತೆಗಿಯಾತ್ತೀನಿ. ಓಕೆ ನೋಡಿರಿ, ಕಲರ್ ಹಾಕಾಕತ್ತೀನಿ ನಾನೀಗ. ಓಕೆ, ಚೂರು ಚೇಂಜ್ ಮಾಡ್ತೀನಿ. ಓಕೆ, ಡನ್. ನೆಕ್ಸ್ಟು ಹಿಂಗೆ ನೋಡಿರಿ, ಒಂದೊಂದಕ್ಕೂ ವಿಭಿನ್ನವಾಗಿ ಕಲರ್ ಹಾಕಾಕತ್ತೀನಿ. ಓಕೆ, ಹಂಗೇನ್ರಿ ಬಂದ್ರೆ ಕಂಟ್ರೋಲ್ ಜಡ್ ಹೊಡೆದು ಬಿಡ್ರಿ, ಹಿಂದೆ ಹೋಗ್ಬಿಡ್ರಿ. ಓಕೆ ನೋಡಿರಿ, ಹೌದಾ. ಆಮೇಲೆ ಇದಕ್ಕೆ ಒಂದು ಬ್ರಷ್ ಟೂಲ್ನಾಗ ಆಯಿಲ್ ಬ್ರಷ್ ಅಂತ ಸಿಗುತ್ತೆ. ಸ್ವಲ್ಪ ಗ್ರೀನಾಗಿ ಮಾಡ್ಕೋಬೇಕಾರ ಹಿಂಗೇನ್ರ ಸ್ವಲ್ಪ ಹಿಂಗೆ ಕೆಳಗೆ ಹಿಂಗೆ ಹಸಿರು ಹುಲ್ಲಿನ ಗತೆ ಕಾಣಲಪ್ಪ ಅನ್ನೋಂಗಿದ್ರೆ ಸ್ವಲ್ಪ ಕಂಟ್ರೋಲ್ ಪ್ಲಸ್ ಹೊಡೆದು ಹಿಂಗೆ ದೊಡ್ಡದು ಮಾಡ್ಕೊಂಡು ನೀವು ಹಿಂಗೆ ಕಾಣಿಸ್ಬೋದು. ಏನಪ್ಪ ಮನೆ ಏನು ಅಂತರಲ್ಲಿ ನಿಂತೈತೆ ಅನ್ನೋರ್ ಗತೆ ಆಗೋಕ್ಕಿಂತ ಇಲ್ಲ ಸ್ವಲ್ಪ ನಿಂತೈತೆ ಅನ್ನೋದು ತೋರಿಸ್ಬೋದು, ಅದ್ರದ್ದೇನಿಲ್ಲ. ಗೊತ್ತಾತ್ರಿ? ಓಕೆ, ಪೇಂಟ್. ಆಮೇಲೆ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ಇವನ್ನೆಲ್ಲ ಆದಷ್ಟು ಹಾರ್ಟ್ ಶೇಪ್, ಏನಪ್ಪ ಹಾರ್ಟ್ ಶೇಪ್ ತೋರಿಸಾತಾರಲ್ಲ ಅಂತಂದು ತಪ್ಪು ತಿಳ್ಕೊಬೇಡ್ರಿ. ಹೆಡ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಯಾರು ಹೇಳ್ರಿ ನೋಡೋಣ? ತಂದೆ ಮತ್ತು ತಾಯಿ. ನಾನು ನಮ್ಮ ಸ್ಟೂಡೆಂಟ್ಸ್ ಕೇಳ್ಕೊಡ್ಕಾರ, ನಮ್ಮ ಕಲೆ ಭಾಳ ಜನ ಕಲ್ತಾರೆ ಸ್ಟೂಡೆಂಟ್, ನಮ್ಮ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅಲ್ಲ. ಹೀಗಾಗಿ ನಾ ಯಾರಿಗಾರು ತೋರಿಸ್ತಾ ಹಾರ್ಟ್ ಸಿಂಬಲ್ ತೋರಿಸ್ತೀವಿ, ಇಲ್ಲ ಅನ್ನಂಗಿಲ್ಲ. ಹಾರ್ಟ್ ಸಿಂಬಲ್ ಅಂದ ತಕ್ಷಣ ತಪ್ಪು ತಿಳ್ಕೊಬೇಡ್ರಿ. ಅದ್ರಾಗ ಹೆಡ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ತಂದೆ ಮತ್ತು ತಾಯಿ ಅನ್ನೋ ನೆನಪಿರಲಿ. ಅವ್ರ ಹೆಸರನ್ನ ನಾನು ಎಲ್ಲ ನಮ್ಮ ಸ್ಟೂಡೆಂಟ್ಗೆ ಹೇಳೋದು. ನೋಡಿರಿ, ಕಲರ್ ಸ್ವಲ್ಪ ಚೇಂಜ್ ಮಾಡಿಬಿಡ್ರಿ. ನಾವು ಬರೀತೀವಿ ನೋಡಿರಿ, ಅಪ್ಪ ಮತ್ತು ಅಮ್ಮ. ಅಪ್ಪ ಎಂಟ್ರ್ ತೊಗೋರಿ. ಎಂಟ್ರ್ ತೊಗೊಂಡು ಸ್ವಲ್ಪ ಸ್ಪೇಸ್ ಕೊಟ್ಕೋತ ಬರ್ರಿ. ಇಲ್ಲಿ ಸ್ಪೇಸ್ ಕೊಡತ್ತೀರಿ. ಅಮ್ಮ ನೋಡಿರಿ, ಇವ್ರ ಹೆಸರು ಮಾತ್ರ ಬರೆಯೋದು. ಮತ್ತು ಯಾರ ಹೆಸರು ಮುಂದೆ ಐತಿ ಮತ್ತು ಟೈಪ್ ಮಾಡೋಕೆ ಈ ಸದ್ಯಕ್ಕಂತೂ ಹೆಡ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಬರೆಯೋದು. ಫ್ರೆಂಡ್ಸ್ ನೇಮ್ ಬರೀರಿ, ಮತ್ತು ಅಕ್ಕ ತಮ್ಮ ಇಂಥವ್ರ ಸಿಸ್ಟರ್ ಎಲ್ಲರದು ಹೆಸರು ಬರೀರಿ, ನಡೀತದೆ. ಓಕೆ, ನೆಕ್ಸ್ಟು ಕ್ಲಿಕ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಪುಟದಾಗೆ ಹಾರ್ಟ್ ಶೇಪ್ ತೊಗೋತೀನಿ. ನೋಡಿರಿ, ಚಂದ ಕಾಣ್ತೈತಿ ಇದ್ರಾಗ ಒಂದು. ಓಕೆ, ಡನ್. ಇಲ್ಲೊಂದು ಮತ್ತು ಇನ್ನೊಂದು. ಓಕೆ, ಇನ್ನೊಂದು ಫ್ರೆಂಡ್ಸ್, ಒಂದು ಸಣ್ಣದ ಫೋಟೋ ತೊಗೊಳ್ಳಿ. ಪೇಸ್ಟ್ ಅಂತ ಬರುತ್ತೆ ನೋಡಿರಿ, ಇವನ್ನೆಲ್ಲ ಯೂಸ್ ಮಾಡ್ಕೊರಿ. ಪೇಸ್ಟ್ ತೊಗೊಂಡು ಪೇಸ್ಟ್ ಫ್ರಾಮ್ ಅಂತ ಬರುತ್ತೆ. ಇಲ್ಲೇ ನಮ್ಮ ಎಲ್ಲ ಫೋಟೋಸು ಲೋಕಲ್ ಡಿಸ್ಕ್ ಡಿ ಡ್ರೈವಿನಾಗ ಭಾಳ ಇಟ್ಟಿರ್ತೀವಿ. ಓಕೆ, ಇದ್ರ ನೋಡಿರಿ, ಒಂದು ದೇವ್ರ ಫೋಟೋ ತೊಗೋಬೇಕಂತ ಅಂದ್ಕೊಂಡು ನಾನು. ಗಾಡ್ ಇಮೇಜ್ ಅದಾವೆ ನಮ್ಮ ಕಡೆ ನೋಡಲಿ, ಹಲವಾರು ಅದಾವು. ಈ ಇಮೇಜ್ನಾಗ ನಮ್ಮ ಫೇವ್ರೇಟ್ ಗಾಡ್ ಶ್ರೀ ವಾಸುದೇವ ಅಂತ ಎಲ್ಲರಿಗೂ ಗೊತ್ತೈತಿ. ಶ್ರೀ ವಾಸುದೇವನ ತಗೋತೀನಿ ಅಂತಕ್ಕ. ಓಕೆ ನೋಡಿರಿ, ಮೂಮೆಂಟ್ ಮಾಡ್ಬೋದು ಅದನ್ನು, ಶ್ರೀ ವಾಸುದೇವನ. ನೋಡ್ರಿ, ಚಿತ್ರನ ಒಂದ್ಸಲ ಕ್ಲಿಕ್ ಮಾಡಿ ಇಟ್ಬಿಟ್ರೆ ಮುಗೀತು. ಎಲ್ಲಿ ಬೇಕಾದ್ರೆ ಹೇಳ್ರಿ. ಬೇಡಪ್ಪ ಅಂತಂದ್ರೆ ಜಸ್ಟ್ ಡಿಲೀಟ್ ಆಪ್ಷನ್ನ ಕ್ಲಿಕ್ ಮಾಡೋದು. ಹಾಗಾದ್ರೆ ನಾನು ನ್ಯೂ ಪೇಜ್ನಾಗ ಹಾಕ್ತೀನಿ. ನೋಡಿರಿ, ಚಿತ್ರನ ಸೇವ್ ಹೆಂಗೆ ಮಾಡೋದು ಅಂತ ಕೇಳ್ತೀರಿ ನಿಮ್ಗೆ. ಇಲ್ಲಿ ಸ್ವೀಟ್ ಹೋಮ್ ಅಂತ ಬರಿಬೇಕಾಗಿತ್ತು. ಹೋಮ್ ಸ್ವೀಟ್ ಹೋಮ್ ಟೈಪ್ ಮಾಡಿವಲ್ಲ, ಈಗ ಹೋಮ್ ಚಿತ್ರ ತೆಗ್ದೀವಿ. ಸ್ವೀಟ್ ಹೋಮ್. ಓಕೆ, ಕಲರ್ ಚೇಂಜ್ ಮಾಡ್ಬೇಕಾದ್ರೆ ಅಲ್ಲೇ ಸೆಲೆಕ್ಟ್ ಮಾಡ್ಕೊರ್ಲಿ. ಸೆಲೆಕ್ಟ್ ಮಾಡೋದಕ್ಕೆ ಹೋಗಿಬಿಡ್ತದೆ. ಇನ್ನೊಂದು ಸಲ ಸ್ವೀಟ್ ಹೋಮ್. ಓಕೆ, ಸೆಲೆಕ್ಟ್ ಮಾಡ್ಕೋತೀನಿ ನೋಡಿರಿ. ಕಲರ್ ಸ್ವಲ್ಪ ಪಿಂಕ್. ಓಕೆ, ಪಿಂಕ್ ಇರಲಿ. ನೀವು ಅಕ್ಷರ ಸೈಜ್ ಆಗೋದು ಬೋಲ್ಡು, ಅಕ್ಷರ ದಪ್ಪ ಆಗುತ್ತೆ. ಇಟಾಲಿಕ್ ಅಂದರೆ ಕ್ರಾಸ್ ಆಗುತ್ತೆ. ಅಂಡರ್ಲೈನ್ ಅಂದರೆ ಕೆಳಗೆ ಅಂಡರ್ಲೈನ್ ಅಪ್ಲೈ ಆಗುತ್ತೆ. ನೋಡಿರಿ, ಬೇಕಂದ್ರೂ ಅಲ್ಲೇ ಕ್ಲಿಕ್ ಮಾಡೋದು. ಅದು ಅಂಡರ್ಲೈನ್ ಬ್ಯಾಡ್ ಅಂದರೂ ಅಲ್ಲೇ ಕ್ಲಿಕ್ ನೋಡಿರಿ, ಹೋಗೋದು ಬರೋದು ಮಾಡೋದೈತೆ ನೋಡಿರಿ. ಲಕ್ಷ ಕೊಡ್ರಿ. ಇಟಾಲಿಕ್ ಅಂದರೆ ಕ್ರಾಸ್ ಹೋಗೋದು ನೋಡಿರಿ. ಕ್ಲಿಕ್ ಮಾಡಿದೆ, ಕ್ರಾಸ್ ಬಂತು. ಅಲ್ಲೇ ಕ್ಲಿಕ್ ಮಾಡಿದೆ, ಕ್ರಾಸ್ ಹೋಯ್ತು. ಬೋಲ್ಡ್ ಅಂದರೆ ದಪ್ಪ ಆಗೋದು, ಮತ್ತು ಅದು ದಪ್ಪ ತಿಕ್ನೆಸ್ ಹೋಗ್ಬಿಡ್ತು. ನೋಡಿರಿ, ತಿಕ್ನೆಸ್ ಇಟ್ಟಿನಂತಕ. ಇದು ಫಾಂಟ್ ಫ್ಯಾಮಿಲಿ, ಫಾಂಟ್ ಸ್ಟೈಲ್. ಇವು ಅಷ್ಟು ಅಕ್ಷರ ಒಂದಿದ್ದಂಗೆ ವೆರೈಟಿ ಬೇರೆ ಬೇರೆ ಇರ್ತಾವೆ. ನಾವೆಲ್ಲ ಇಷ್ಟೆಲ್ಲ ಅಷ್ಟು ಜನ ಅದೀವಿ, ಎಲ್ಲರೂ ಒಂದೇ ಟೈಪ್ ಬರೆಯೋಂಗಿಲ್ಲ. ಟೈಪ್ ಮಾಡ್ಬೇಕಾದ್ರೆ ಅಕ್ಷರನ ನಾವು ಬರಿಬೇಕಾದ್ರೆ ನೋಟ್ಬುಕ್ದಾಗ ಸೇಮ್ ಅಕ್ಷರ ಆಗೋದಿಲ್ಲ, ಬೇರೆ ಬೇರೆ ಚೇಂಜ್ ಹಾಕೋ. ಹಂಗೆ ಇದು ಕೂಡ A to Z ವರೆಗೆ ಫಾಂಟ್ ಸ್ಟೈಲ್ ಇರ್ತಾವೆ. ಸ್ಟೈಲ್ನ ಯೂಸ್ ಮಾಡ್ಕೊರಿ. ಓಕೆ, ಇಲ್ಲೊಂದು ನಾನು ಈಗ ಸೇವ್ ಮಾಡ್ಬೇಕಾಗಿತ್ತು. ಇದನ್ನ ವರ್ಕ್ ಚೆಂದಾಗೈತಲ್ಲ, ಅಪ್ಪ ಅಮ್ಮ ಅಂತೆಲ್ಲ ಬರ್ದೀನಿ. ಇಲ್ಲವ್ರಿ, ಕ್ಲಿಕ್ ಮಾಡಬೇಕು. ಇಲ್ಲ ಶಾರ್ಟ್ಕಟ್ ಕಂಟ್ರೋಲ್ ಹಿಡಿದು S ಪ್ರೆಸ್ ಮಾಡಿರಿ. ಹೇಳಿ ನೋಡಿರಿ, ಕಂಟ್ರೋಲ್ ಎಸ್ ಪ್ರೆಸ್ ಮಾಡಿದಾಗ ಇಲ್ಲಿ ಫೈಲ್ ನೇಮ್ ಅಂತ ಕೇಳ್ತೈತಿ. ಇಲ್ಲಿ ಫೈಲ್ ನೇಮ್ ಅಂತ ಕೇಳಿದಾಗ ಇಲ್ಲೇ ಬ್ಯಾಕ್ ಸ್ಪೇಸ್ ತೊಗೊಳ್ಳಿ. ಈಗ ನಾನು ಟೈಪ್ ಮಾಡಿದ್ದೀನಿ, ವೀರು ಅಂತ ಟೈಪ್ ಮಾಡಿದೆ.
ಇನ್ನೂ ಏನಾರ ನೇಮ್ ಬೇಕಾದ್ರೆ ಟೈಪ್ ಮಾಡಿಕೊಂಡು ಇಲ್ಲಿ ಆಪ್ಷನ್ ಸೇವ್ ಅಂತ ಇರುತ್ತೆ ರೀ. ಸೇವ್, ಇಲ್ಲಿ ಸೇವ್ ಕೊಟ್ಬಿಡೋದು ನೋಡಿರಿ. ಆ ಫೈಲ್ ನೇಮ್ ಎಲ್ಲಿ ಹುಡುಕ್ಬೇಕು ನಾವು? ಇಲ್ಲೇ ನೋಡಿರಿ, ವೀರು ಪೇಂಟ್. ಹಂಗೆ ನೀವು ನಿಮ್ದ್ರ ಮಾಡೋದಾಗ ಅಲ್ಲಿ ಬಂದುಬಿಡ್ತೈತಿ ವೀರು ಪೇಂಟ್ ಅಂತ. ಓಕೆ, ನಾನು ನ್ಯೂ ಪೇಜ್ ತೊಗೋತೀನಿ. ಲಾಸ್ಟ್ ಇನ್ನೊಂದು ಇದ್ರಾಗ ಸಬ್ಜೆಕ್ಟ್ ಐತೆ ನೋಡ್ಕೊರಿ ನೀವು. ಇಲ್ಲಿ ನೋಡಿರಿ ಪೇಸ್ಟ್ ಫ್ರಾಮ್, ಇಲ್ಲಿ ನೋಡತ್ತೀರಿ ಪೇಸ್ಟ್ ಫ್ರಾಮ್. ಓಕೆ, ಚಿತ್ರ ನೋಡಿರಿ. ಓಕೆ, ಇವತ್ತು ನವರಾತ್ರಿ ಅಲ್ಲ. ಓಕೆ, ಒಂದು ತೊಗೊಳ್ಳೋಣ ಚಿತ್ರ ನೋಡಿರಿ. ಹ್ಯಾಪಿ ಸರಸ್ವತಿ ಪೂಜಾ ಅಂತ 2022ದಾಗ ಒಂದು ಚಿತ್ರ ಮಾಡಿಟ್ಟಿದ್ರಿಂದ ಅದು ಬಂದುಬಿಡುತ್ತೆ. ಓಕೆ, ಮೂಮೆಂಟ್ ಮಾಡಿದ್ನಿ ಇಲ್ಲಿ. ಓಕೆ, ಪೇಜಿಗೆ ಕಲರ್ ಹಾಕೋಬೇಕಪ್ಪ ಅಂದರೆ ಪೇಂಟ್ ಬಕೆಟಲ್ಲಿ ಇಡೀ ಎಂಟೈರ್ ಪೇಜ್ ಪೂರ್ತಿ ಪೇಜಿಗೂ ನೀವು ಹಿಂಗೆ ಕಲರ್ ಹಾಕೋಬೋದು ನೋಡಿರಿ. ನಮ್ಗೆ ಯಾವ್ದು ಬೇಕು, ಸ್ಕೈ ಬ್ಲೂ ಬೇಕಂದ್ರೆ ಸ್ಕೈ ಬ್ಲೂ, ಮತ್ತು ಪೇಸ್ಟ್ ಫ್ರಾಮ್ ಅನ್ಬೇಕು ನೋಡಿ. ಓಮ್ ತೊಗೊಂಡೆ, ಅಲ್ಲೇ ಮಗ್ಲ ಸರಿದು ಕೂಡಿಸ್ತೀನಿ. ಮತ್ತು ಇನ್ನೊಂದು ಸಲ ಸರ್ಸಕ್ಕಂದ್ರೆ ಬರೋದಿಲ್ಲ, ಮುಗೀತ್ರಿ ಅದು. ಸುಮ್ಮ ಪೇಂಟ್ನೊಳಗೆ ಸ್ವಲ್ಪ ಚಿತ್ರ ಹಾಕೋಕೆ ಬರುತ್ತೆ ಅನ್ನೋದನ್ನು ಕಲಿಯೋದು. ಓಕೆ, ನೆಕ್ಸ್ಟ್ ಚೆಂದಾಗ ದೀಪ ಅದಾವೆ ನೋಡಿರಿ, ದೀಪ ತೊಗೊಳತ್ತೀನಿ ನೋಡಿರಿ. ಓಕೆ, ಈ ಥರ ಪೇಜ್ನ ಪೇಸ್ಟ್ ಫ್ರಾಮ್ ತೊಗೊಂಡು ಚಿತ್ರ ತೊಗೊಳೋದು, ಗೊತ್ತಾಯ್ತು ರೀ. ಓಕೆ, ಇದು ಪೇಂಟ್ ಕ್ಲಾಸ್ ನೋಡ್ಕೊಂಡು ಕಲ್ಕೋರಿ. ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಿಸ್ ಯು ಆಲ್ ಫ್ರೆಂಡ್ಸ್.